ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ ಗೌಡ. ಬುರುಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ಅಂತ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ವಿಚಾರವನ್ನ ಚಿನ್ನಯ್ಯ ನನಗೆ ಹೇಳೇ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರ ಯಾವುದು ಕೂಡ ನಡೆದಿಲ್ಲ. ಕೊಲೆ ಅತ್ಯಾಚಾರ ಬಗ್ಗೆ ಹೇಳಿದ್ದೆ ಈ ಬುರುಡೆ ಗ್ಯಾಂಗ್ ಅಂತ ಮಲ್ಲಿಕಾ ಹೇಳಿರೋದು. ಇದ್ರ ಬಗ್ಗೆ ಮಾತಾಡಿದ್ದಾರೆ. ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ ಗೌಡ ಇವರೆಲ್ಲರೂ ಕೂಡ ಹೇಳಿಕೊಟ್ಟಿದ್ದಾರೆ. ಅದನ್ನ ನನ್ನ ಪತಿ ಹೇಳಿದಾರಷ್ಟೇ, ಅಂಥದ್ದೇ ನಡೆದೇ ಇಲ್ಲ. ನಮ್ಗೆ ಯಾವ್ದು ಕೂಡ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದೆಲ್ಲದರ ಪ್ಲಾನ್ ನ ಹಿಂದೆ ಇರೋರು ಮಟ್ಟಣ್ಣನವರ್, ವಿಠಲ್ ಗೌಡ ಹಾಗೂ ತಿಮರೋಡಿ ಅಂತ ಮಲ್ಲಿಕಾ ಹೇಳಿದ್ದಾರೆ. ಬುರುಡೆನ ಚಿನ್ನಯ್ಯ ಅವ್ರಿಗೆ ಫಸ್ಟ್ ಕೊಟ್ಟಿದ್ಯಾರು? ಫಸ್ಟ್ ಕೊಟ್ಟಿರೋದು ಯಾರಂದ್ರೆ ಇವಾಗ ಟಿವಿನಲ್ಲಿ ನೋಡುವಾಗಲೇ ಗೊತ್ತಾಯ್ತದ ಮೇಡಮ್. ಇದು ವಿಠಾಲ ಎತ್ಕೊಂಡ್ ಬಂದಿದಂತೆ. ನಿಮ್ ಯಜಮಾನ್ರು ಏನು ಹೇಳಿರ್ಲಿಲ್ವಾ ನಿಮ್ಗೆ ಈ ಬುರುಡೆ ಬಗ್ಗೆ? ಏನು ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಬುರುಡೆ ತಗೊಂಡ್ ಹೋಗ್ತಾ ಇದ್ದೀನಿ ಏನು ಹೇಳಿರ್ಲಿಲ್ವಾ? ಇಲ್ಲ ಮೇಡಮ್, ಹೇಳಿರ್ಲಿಲ್ಲ ಮೇಡಮ್. ಅವರು ಏನು ನನ್ನ ಹತ್ರ ನನಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್, ತಲೆನಲ್ಲಿ ಕಟ್ಟಿ ಉಂಟು, ಅದರಿಂದ ಅವ್ರಿಗೆ ಏನಾದ್ರೂ ಇದಾಯ್ತದೆ ಅಂತ ಅವ್ರು ಏನು ಹೇಳೋದಿಲ್ಲ ಮೇಡಮ್. ಅವ್ರೆ ಮನೆ ಖರ್ಚು ಎಲ್ಲ ಫುಲ್ ಅವರೇ ಮಾಡ್ತಾರ ಮೇಡಮ್. ನನಗೆ ಎಲ್ಲಿ ಕೂಡ ಹೊರಗಡೆ ಕಳ್ಸೋದಿಲ್ಲ ಅವ್ರು ಮೇಡಮ್. ಸೊ ಇವ್ರು ಬುರುಡೆ ತಗೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ? ಇಲ್ಲ ಮೇಡಮ್. ಆಮೇಲೆ ಅವರು ಈಗ ಮಾಸ್ಕ್ ಮ್ಯಾನ್ ಅಂತ ಮಾಸ್ಕ್ ಮುಖಕ್ಕೆ ಮುಖವಾಡ ಹಾಕೊಂಡು ಹಾಕಿದ್ದಾರೆ ಬುರುಡೆ ನಾನು ತೋರಿಸ್ತೀನಿ, ನಾನು ಇಷ್ಟು ಹೆಣ ಊತ ಹಾಕಿದ್ದೀನಿ ಧರ್ಮಸ್ಥಳದಲ್ಲಿ, ಈ ಹೆಣ ಊತ ಹಾಕಿದ್ದಾರೆ ಅಂತ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳಿದ್ರ? ಅದು ಏನಂದ್ರೆ ಮೇಡಮ್, ಅದೇ ಮೇಡಮ್, ಅಲ್ಲಿ ಯಾರಾದ್ರೂ ಕೊಳತೆ ಯಾರಾದ್ರೂ ಸತ್ತೋಗಿದ್ರ ಮತ್ತ ಇವ್ರಂತಲ್ಲ ಮೇಡಮ್, ಅಲ್ಲಿ ಒಂದ್ 5-6 ಜನ ಹೋಯ್ತಾರೆ. ಪೋಸ್ಟ್ ಮಾರ್ಟಮ್ ಪೊಲೀಸ್ ಎಲ್ಲ ಬರ್ತಾರೆ, ಹೋಯ್ತಾರೆ, ಏನೋ ಊತಾಕ್ತಾರೆ ಮೇಡಮ್. ಅದು ನಮಗ್ ಗೊತ್ತಿಲ್ಲ. ಹೆಂಗಸರು ಹೋಯ್ತಾರೆ, ಗಂಡಸರು. ಅಂದ್ರೆ ಚಿನ್ನಯ್ಯ ಅವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳು, ಅತ್ಯಾಚಾರಗಳು ಮೇಡಮ್. ಇವರೇ ಹೇಳ್ಕೊಟ್ಟು ಹಾಕಿರೋದು ಮೇಡಮ್. ಯಾರು ಹೇಳ್ಕೊಟ್ಟಿರೋದು? ಗ್ರೀಸ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ಈ ವಿಠಾಲ ಇವರೆಲ್ಲ ಏನೋ ಒಂದ್ ಸಜ್ಜಿ ಏನ್ ನಡೀತದಂತ ಗೊತ್ತಿಲ್ಲ ಮೇಡಮ್. ಇವ್ರನ್ನ 1-2 ತಿಂಗಳೆಲ್ಲ ಅವರೇ ಲಾಕ್ ಮಾಡಿ ಮಡಗಿದ್ರಂತ ಮೇಡಮ್. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ ಗೌಡ. ಬುರುಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ಅಂತ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ವಿಚಾರವನ್ನ ಚಿನ್ನಯ್ಯ ನನಗೆ ಹೇಳೇ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರ ಯಾವುದು ಕೂಡ ನಡೆದಿಲ್ಲ. ಕೊಲೆ ಅತ್ಯಾಚಾರ ಬಗ್ಗೆ ಹೇಳಿದ್ದೆ ಈ ಬುರುಡೆ ಗ್ಯಾಂಗ್ ಅಂತ ಮಲ್ಲಿಕಾ ಹೇಳಿರೋದು. ಇದ್ರ ಬಗ್ಗೆ ಮಾತಾಡಿದ್ದಾರೆ. ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ ಗೌಡ ಇವರೆಲ್ಲರೂ ಕೂಡ ಹೇಳಿಕೊಟ್ಟಿದ್ದಾರೆ. ಅದನ್ನ ನನ್ನ ಪತಿ ಹೇಳಿದಾರಷ್ಟೇ, ಅಂಥದ್ದೇ ನಡೆದೇ ಇಲ್ಲ. ನಮ್ಗೆ ಯಾವ್ದು ಕೂಡ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದೆಲ್ಲದರ ಪ್ಲಾನ್ ನ ಹಿಂದೆ ಇರೋರು ಮಟ್ಟಣ್ಣನವರ್, ವಿಠಲ್ ಗೌಡ ಹಾಗೂ ತಿಮರೋಡಿ ಅಂತ ಮಲ್ಲಿಕಾ ಹೇಳಿದ್ದಾರೆ. ಬುರುಡೆನ ಚಿನ್ನಯ್ಯ ಅವ್ರಿಗೆ ಫಸ್ಟ್ ಕೊಟ್ಟಿದ್ಯಾರು? ಫಸ್ಟ್ ಕೊಟ್ಟಿರೋದು ಯಾರಂದ್ರೆ ಇವಾಗ ಟಿವಿನಲ್ಲಿ ನೋಡುವಾಗಲೇ ಗೊತ್ತಾಯ್ತದ ಮೇಡಮ್. ಇದು ವಿಠಾಲ ಎತ್ಕೊಂಡ್ ಬಂದಿದಂತೆ. ನಿಮ್ ಯಜಮಾನ್ರು ಏನು ಹೇಳಿರ್ಲಿಲ್ವಾ ನಿಮ್ಗೆ ಈ ಬುರುಡೆ ಬಗ್ಗೆ? ಏನು ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಬುರುಡೆ ತಗೊಂಡ್ ಹೋಗ್ತಾ ಇದ್ದೀನಿ ಏನು ಹೇಳಿರ್ಲಿಲ್ವಾ? ಇಲ್ಲ ಮೇಡಮ್, ಹೇಳಿರ್ಲಿಲ್ಲ ಮೇಡಮ್. ಅವರು ಏನು ನನ್ನ ಹತ್ರ ನನಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್, ತಲೆನಲ್ಲಿ ಕಟ್ಟಿ ಉಂಟು, ಅದರಿಂದ ಅವ್ರಿಗೆ ಏನಾದ್ರೂ ಇದಾಯ್ತದೆ ಅಂತ ಅವ್ರು ಏನು ಹೇಳೋದಿಲ್ಲ ಮೇಡಮ್. ಅವ್ರೆ ಮನೆ ಖರ್ಚು ಎಲ್ಲ ಫುಲ್ ಅವರೇ ಮಾಡ್ತಾರ ಮೇಡಮ್. ನನಗೆ ಎಲ್ಲಿ ಕೂಡ ಹೊರಗಡೆ ಕಳ್ಸೋದಿಲ್ಲ ಅವ್ರು ಮೇಡಮ್. ಸೊ ಇವ್ರು ಬುರುಡೆ ತಗೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ? ಇಲ್ಲ ಮೇಡಮ್. ಆಮೇಲೆ ಅವರು ಈಗ ಮಾಸ್ಕ್ ಮ್ಯಾನ್ ಅಂತ ಮಾಸ್ಕ್ ಮುಖಕ್ಕೆ ಮುಖವಾಡ ಹಾಕೊಂಡು ಹಾಕಿದ್ದಾರೆ. ಬುರುಡೆ ನಾನು ತೋರಿಸ್ತೀನಿ, ನಾನು ಇಷ್ಟು ಹೆಣ ಊತ ಹಾಕಿದ್ದೀನಿ ಧರ್ಮಸ್ಥಳದಲ್ಲಿ, ಈ ಹೆಣ ಊತ ಹಾಕಿದ್ದಾರೆ ಅಂತ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳಿದ್ರ? ಅದು ಏನಂದ್ರೆ ಮೇಡಮ್, ಅದೇ ಮೇಡಮ್, ಅಲ್ಲಿ ಯಾರಾದ್ರೂ ಕೊಳತೆ ಯಾರಾದ್ರೂ ಸತ್ತೋಗಿದ್ರ ಮತ್ತ ಇವ್ರಂತಲ್ಲ ಮೇಡಮ್, ಅಲ್ಲಿ ಒಂದ್ 5-6 ಜನ ಹೋಯ್ತಾರೆ. ಪೋಸ್ಟ್ ಮಾರ್ಟಮ್ ಪೊಲೀಸ್ ಎಲ್ಲ ಬರ್ತಾರೆ, ಹೋಯ್ತಾರೆ, ಏನೋ ಊತಾಕ್ತಾರೆ ಮೇಡಮ್. ಅದು ನಮಗ್ ಗೊತ್ತಿಲ್ಲ. ಹೆಂಗಸರು ಹೋಯ್ತಾರೆ, ಗಂಡಸರು. ಅಂದ್ರೆ ಚಿನ್ನಯ್ಯ ಅವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳು, ಅತ್ಯಾಚಾರಗಳು ಮೇಡಮ್. ಇವರೇ ಹೇಳ್ಕೊಟ್ಟು ಹಾಕಿರೋದು ಮೇಡಮ್. ಯಾರು ಹೇಳ್ಕೊಟ್ಟಿರೋದು? ಗ್ರೀಸ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ಈ ವಿಠಾಲ ಇವರೆಲ್ಲ ಏನೋ ಒಂದ್ ಸಜ್ಜಿ ಏನ್ ನಡೀತದಂತ ಗೊತ್ತಿಲ್ಲ ಮೇಡಮ್. ಇವ್ರನ್ನ 1-2 ತಿಂಗಳೆಲ್ಲ ಅವರೇ ಲಾಕ್ ಮಾಡಿ ಮಡಗಿದ್ರಂತ ಮೇಡಮ್. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ ಗೌಡ. ಬುರುಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ಅಂತ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ವಿಚಾರವನ್ನ ಚಿನ್ನಯ್ಯ ನನಗೆ ಹೇಳೇ ಇರಲಿಲ್ಲ. ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರ ಯಾವುದು ಕೂಡ ನಡೆದಿಲ್ಲ. ಕೊಲೆ ಅತ್ಯಾಚಾರ ಬಗ್ಗೆ ಹೇಳಿದ್ದೆ ಈ ಬುರುಡೆ ಗ್ಯಾಂಗ್ ಅಂತ ಮಲ್ಲಿಕಾ ಹೇಳಿರೋದು. ಇದ್ರ ಬಗ್ಗೆ ಮಾತಾಡಿದ್ದಾರೆ. ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ ಗೌಡ ಇವರೆಲ್ಲರೂ ಕೂಡ ಹೇಳಿಕೊಟ್ಟಿದ್ದಾರೆ. ಅದನ್ನ ನನ್ನ ಪತಿ ಹೇಳಿದಾರಷ್ಟೇ,
ಅಂಥದ್ದೇ ನಡೆದೇ ಇಲ್ಲ, ನಮ್ಗೆ ಯಾವ್ದು ಕೂಡ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದೆಲ್ಲದರ ಪ್ಲಾನ್ ನ ಹಿಂದೆ ಇರೋರು ಮಟ್ಟಣ್ಣನವರ್, ವಿಠಲ್ಗೌಡ ಹಾಗೂ ತಿಮ್ಮರೋಡಿ ಅಂತ ಮಲ್ಲಿಕಾ ಹೇಳಿದ್ದಾರೆ. ಬುರುಡೆನ ಚಿನ್ನಯ್ಯ ಅವ್ರಿಗೆ ಫಸ್ಟ್ ಕೊಟ್ಟಿದ್ಯಾರು? ಫಸ್ಟ್ ಕೊಟ್ಟಿರೋದು ಯಾರಂದ್ರೆ ಇವಾಗ ಟಿವಿನಲ್ಲಿ ನೋಡುವಾಗಲೇ ಗೊತ್ತಾಯ್ತದ ಮೇಡಮ್. ಇದು ವಿಠಾಲ ಎತ್ಕೊಂಡ್ ಬಂದಿದಂತೆ. ನಿಮ್ ಯಜಮಾನ್ರು ಏನು ಹೇಳಿರ್ಲಿಲ್ವಾ ನಿಮ್ಗೆ ಈ ಬುರುಡೆ ಬಗ್ಗೆ ಏನು? ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಈ ಬುರುಡೆ ತಗೊಂಡ್ ಹೋಗ್ತಾ ಇದ್ದೀನಿ ಏನು ಹೇಳಿರ್ಲಿಲ್ವಾ? ಇಲ್ಲ ಮೇಡಮ್, ಹೇಳಿರ್ಲಿಲ್ಲ ಮೇಡಮ್. ಅವರು ಏನು ನನ್ನ ಹತ್ರ ನನಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್, ತಲೆನಲ್ಲಿ ಕಟ್ಟಿ ಉಂಟು, ಅದರಿಂದ ಅವ್ಳಿಗೆ ಏನಾದ್ರೂ ಇದಾಯ್ತದೆ ಅಂತ ಅವ್ರು ಏನು ಹೇಳೋದಿಲ್ಲ ಮೇಡಮ್. ಅವ್ರೆ ಮನೆ ಖರ್ಚು ಎಲ್ಲ ಫುಲ್ ಅವರೇ ಮಾಡ್ತಾರ ಮೇಡಮ್. ನನಗೆ ಎಲ್ಲಿ ಕೂಡ ಹೊರಗಡೆ ಕಳ್ಸೋದಿಲ್ಲ ಅವ್ರು ಮೇಡಮ್. ಸೊ ಇವ್ರು ಬುರುಡೆ ತಗೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ? ಇಲ್ಲ ಮೇಡಮ್. ಆಮೇಲೆ ಅವರು ಈಗ ಮಾಸ್ಕ್ ಮ್ಯಾನ್ ಅಂತ ಮಾಸ್ಕ್ ಮುಖಕ್ಕೆ ಮುಖವಾಡ ಹಾಕೊಂಡು ಹಾಕಿದ್ದಾರೆ ಬುರುಡೆ ನಾನು ತೋರಿಸ್ತೀನಿ, ನಾನು ಇಷ್ಟು ಹೆಣ ಹೂತ್ ಹಾಕಿದ್ದೀನಿ ಧರ್ಮಸ್ಥಳದಲ್ಲಿ, ಈ ಹೆಣ ಹೂತ್ ಹಾಕಿದ್ದಾರೆ ಅಂತ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳಿದ್ರಾ? ಅದು ಏನಂದ್ರೆ ಮೇಡಮ್, ಅದೇ ಮೇಡಮ್, ಅಲ್ಲಿ ಯಾರಾದ್ರೂ ಕೊಳತೆ ಯಾರಾದ್ರೂ ಸತ್ತು ಹೋಗಿದ್ರ ಮತ್ತ ಇವ್ರಂತಲ್ಲ ಮೇಡಮ್, ಅಲ್ಲಿ ಒಂದ್ 5-6 ಜನ ಹೋಯ್ತಾರ, ಪೋಸ್ಟ್ ಮಾರ್ಟಮ್ ಪೊಲೀಸ್ ಎಲ್ಲ ಬರ್ತಾರ, ಹೋಯ್ತಾರ, ಏನೋ ಹೂತಾಕ್ತಾರ ಮೇಡಮ್. ಅದು ನಮಗ್ ಗೊತ್ತಿಲ್ಲ, ಹೆಂಗಸರು ಹೋಯ್ತಾರ, ಗಂಡಸರು. ಅಂದ್ರೆ ಚಿನ್ನಯ್ಯ ಅವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳು, ಅತ್ಯಾಚಾರಗಳು ಮೇಡಮ್. ಇವರೇ ಹೇಳ್ಕೊಟ್ಟು ಹಾಕಿರೋದು ಮೇಡಮ್. ಯಾರು ಹೇಳ್ಕೊಟ್ಟಿರೋದು? ಗ್ರೀಸ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ಈ ವಿಠಾಲ, ಇವರೆಲ್ಲ ಏನೋ ಒಂದ್ ಏನ್ ನಡೀತದಂತ ಗೊತ್ತಿಲ್ಲ ಮೇಡಮ್. ಇವ್ರು 1-2 ತಿಂಗಳೆಲ್ಲ ಅವರೇ ಲಾಕ್ ಮಾಡಿ ಮಡಗಿದ್ರಂತ ಮೇಡಮ್. ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿದ್ದೆ ಸೌಜನ್ಯ ಮಾವ ವಿಠಲ್ಗೌಡ. ಬುರುಡೆಯನ್ನ ಕೊಟ್ಟಿದ್ದು ಸೌಜನ್ಯ ಮಾವ ಅಂತ ಚಿನ್ನಯ್ಯನ ಪತ್ನಿ ಮಲ್ಲಿಕಾ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಬುರುಡೆ ವಿಚಾರವನ್ನ ಚಿನ್ನಯ್ಯ ನನಗೆ ಹೇಳೇ ಇರಲಿಲ್ಲ, ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರ ಯಾವುದು ಕೂಡ ನಡೆದಿಲ್ಲ, ಕೊಲೆ ಅತ್ಯಾಚಾರ ಬಗ್ಗೆ ಹೇಳಿದ್ದೆ ಈ ಬುರುಡೆ ಗ್ಯಾಂಗ್ ಅಂತ ಮಲ್ಲಿಕಾ ಹೇಳಿರೋದು. ಇದ್ರ ಬಗ್ಗೆ ಮಾತಾಡಿದ್ದಾರೆ. ತಿಮ್ಮರೋಡಿ, ಮಟ್ಟಣ್ಣನವರ್, ವಿಠಲ್ಗೌಡ ಇವರೆಲ್ಲರೂ ಕೂಡ ಹೇಳಿಕೊಟ್ಟಿದ್ದಾರೆ. ಅದನ್ನ ನನ್ನ ಪತಿ ಹೇಳಿದಾರಷ್ಟೇ, ಅಂಥದ್ದೇ ನಡೆದೇ ಇಲ್ಲ, ನಮ್ಗೆ ಯಾವ್ದು ಕೂಡ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಇದೆಲ್ಲದರ ಪ್ಲಾನ್ ನ ಹಿಂದೆ ಇರೋರು ಮಟ್ಟಣ್ಣನವರ್, ವಿಠಲ್ಗೌಡ ಹಾಗೂ ತಿಮ್ಮರೋಡಿ ಅಂತ ಮಲ್ಲಿಕಾ ಹೇಳಿದ್ದಾರೆ. ಬುರುಡೆನ ಚಿನ್ನಯ್ಯ ಅವ್ರಿಗೆ ಫಸ್ಟ್ ಕೊಟ್ಟಿದ್ಯಾರು? ಫಸ್ಟ್ ಕೊಟ್ಟಿರೋದು ಯಾರಂದ್ರೆ ಇವಾಗ ಟಿವಿನಲ್ಲಿ ನೋಡುವಾಗಲೇ ಗೊತ್ತಾಯ್ತದ ಮೇಡಮ್. ಇದು ವಿಠಾಲ ಎತ್ಕೊಂಡ್ ಬಂದಿದಂತೆ. ನಿಮ್ ಯಜಮಾನ್ರು ಏನು ಹೇಳಿರ್ಲಿಲ್ವಾ ನಿಮ್ಗೆ ಈ ಬುರುಡೆ ಬಗ್ಗೆ ಏನು? ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಈ ಬುರುಡೆ ತಗೊಂಡ್ ಹೋಗ್ತಾ ಇದ್ದೀನಿ ಏನು ಹೇಳಿರ್ಲಿಲ್ವಾ? ಇಲ್ಲ ಮೇಡಮ್, ಹೇಳಿರ್ಲಿಲ್ಲ ಮೇಡಮ್. ಅವರು ಏನು ನನ್ನ ಹತ್ರ ನನಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್, ತಲೆನಲ್ಲಿ ಕಟ್ಟಿ ಉಂಟು, ಅದರಿಂದ ಅವ್ಳಿಗೆ ಏನಾದ್ರೂ ಇದಾಯ್ತದೆ ಅಂತ ಅವ್ರು ಏನು ಹೇಳೋದಿಲ್ಲ ಮೇಡಮ್. ಅವ್ರೆ ಮನೆ ಖರ್ಚು ಎಲ್ಲ ಫುಲ್ ಅವರೇ ಮಾಡ್ತಾರ ಮೇಡಮ್. ನನಗೆ ಎಲ್ಲಿ ಕೂಡ ಹೊರಗಡೆ ಕಳ್ಸೋದಿಲ್ಲ ಅವ್ರು ಮೇಡಮ್. ಸೊ ಇವ್ರು ಬುರುಡೆ ತಗೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ? ಇಲ್ಲ ಮೇಡಮ್. ಆಮೇಲೆ ಅವರು ಈಗ ಮಾಸ್ಕ್ ಮ್ಯಾನ್ ಅಂತ ಮಾಸ್ಕ್ ಮುಖಕ್ಕೆ ಮುಖವಾಡ ಹಾಕೊಂಡು ಹಾಕಿದ್ದಾರೆ ಬುರುಡೆ ನಾನು ತೋರಿಸ್ತೀನಿ, ನಾನು ಇಷ್ಟು ಹೆಣ ಹೂತ್ ಹಾಕಿದ್ದೀನಿ ಧರ್ಮಸ್ಥಳದಲ್ಲಿ, ಈ ಹೆಣ ಹೂತ್ ಹಾಕಿದ್ದಾರೆ ಅಂತ ನಿಮ್ಮ ಹತ್ರ ಯಾವತ್ತಾದ್ರೂ ಹೇಳಿದ್ರಾ? ಅದು ಏನಂದ್ರೆ ಮೇಡಮ್, ಅದೇ ಮೇಡಮ್, ಅಲ್ಲಿ ಯಾರಾದ್ರೂ ಕೊಳತೆ ಯಾರಾದ್ರೂ ಸತ್ತು ಹೋಗಿದ್ರ ಮತ್ತ ಇವ್ರಂತಲ್ಲ ಮೇಡಮ್, ಅಲ್ಲಿ ಒಂದ್ 5-6 ಜನ ಹೋಯ್ತಾರ, ಪೋಸ್ಟ್ ಮಾರ್ಟಮ್ ಪೊಲೀಸ್ ಎಲ್ಲ ಬರ್ತಾರ, ಹೋಯ್ತಾರ, ಏನೋ ಹೂತಾಕ್ತಾರ ಮೇಡಮ್. ಅದು ನಮಗ್ ಗೊತ್ತಿಲ್ಲ, ಹೆಂಗಸರು ಹೋಯ್ತಾರ, ಗಂಡಸರು. ಅಂದ್ರೆ ಚಿನ್ನಯ್ಯ ಅವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳು, ಅತ್ಯಾಚಾರಗಳು ಮೇಡಮ್. ಇವರೇ ಹೇಳ್ಕೊಟ್ಟು ಹಾಕಿರೋದು ಮೇಡಮ್. ಯಾರು ಹೇಳ್ಕೊಟ್ಟಿರೋದು? ಗ್ರೀಸ್ ಮಟ್ಟಣ್ಣ, ತಿಮ್ಮಾರೆಡ್ಡಿ, ಈ ವಿಠಾಲ, ಇವರೆಲ್ಲ ಏನೋ ಒಂದ್ ಏನ್ ನಡೀತದಂತ ಗೊತ್ತಿಲ್ಲ ಮೇಡಮ್. ಇವ್ರು 1-2 ತಿಂಗಳೆಲ್ಲ ಅವರೇ ಲಾಕ್ ಮಾಡಿ ಮಡಗಿದ್ರಂತ ಮೇಡಮ್.